ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಾಲರ್ ನೆಕ್ ಬ್ಯಾಕ್ ಈ ತರ ಓಪನ್ ಇರುತ್ತೆ. ಆ ತರ ಕಾಲರ್ ನೆಕ್ ಇರೋದನ್ನ ಬ್ಯಾಕ್ ಅಲ್ಲಿ ಶೇಪ್ ಇರೋದನ್ನ ಯಾವ ತರ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ತರ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದ್ರೆ ನೋಡಿ, ಯಾಕಂತಂದ್ರೆ ಪ್ರತಿಯೊಂದು ಮೆಜರ್ಮೆಂಟ್ ನಾನು ಅಲ್ಲಿ ಬರೆದು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಅದಕ್ಕೆ ಆ ತರ ಸ್ಕಿಪ್ ಮಾಡಿದ್ರೆ ನೀವು ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ನಮ್ಮ ಚಾನಲ್ ನಂಬರ್ ಇದೆ, ನಂಬರ್ಗೆ ಕಾಲ್ ಮಾಡಾದ್ರು ಹೇಳಿ, ಇಲ್ಲಾಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಆದ್ರೂ ಕಳಿಸಿ. ಕಾಮೆಂಟ್ ಮಾಡೋರಿಗೆ ಕಾಮೆಂಟ್ ಅಲ್ಲೇ ರಿಪ್ಲೈ ಕೊಡ್ತೀನಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಮಾಡೋರಿಗೆ ವಾಟ್ಸ್ಆಪ್ ಅಲ್ಲೇ ರಿಪ್ಲೈ ಕೊಡ್ತೀನಿ. ಫೋನ್ ಮಾಡೋರಿಗೆ ಫೋನ್ ಅಲ್ಲಿ ಯಾವ ತರ ಮೆಜರ್ಮೆಂಟ್ ಇಟ್ಕೋಬೇಕಾದ್ರೆ ಡೌಟ್ ಇದ್ರೆ ಕೇಳಿದ್ರೆ ಹಂಗೆ ಎಕ್ಸ್ಪ್ಲೈನ್ ಅನ್ನೋದು ಮಾಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೆ ಏನೆಲ್ಲ ನಮ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳು ತುಂಬಾನೇ ಮಾಡ್ತೀನಿ. ಆಲ್ರೆಡಿ ಹೆಚ್ಚು ಕಮ್ಮಿ 400 ವಿಡಿಯೋಸ್ ಮೇಲೇನೆ ಮಾಡಿದ್ನಿ. ಅದ್ರಲ್ಲಿ ಪ್ರತಿಯೊಂದು ಇದೆ, ನಾರ್ಮಲ್ ಬ್ಲೌಸ್, ಕಪ್ಸ್ ಬ್ಲೌಸ್, ಪ್ರಿನ್ಸೆಸ್ ಕಟ್ಟು, ಡಾರ್ಕ್ ಬ್ಲೌಸ್, ಕಟೋರಿ ಬ್ಲೌಸ್, ಈ ತರ ಸುಮಾರು ವಿಡಿಯೋಸ್ ನ ಮಾಡಿದ್ನಿ. ಅಲ್ಲಿ ನೀವು ನೋಡಿದ ಲಿಸ್ಟ್ ಅಲ್ಲಿ ಹೋಮ್ ಪೇಜ್ ಹೋದ್ರೆ ಹೋಮ್ ಪಕ್ಕದಲ್ಲಿ ವಿಡಿಯೋಸ್, ಅದ್ರ ಪಕ್ಕದಲ್ಲಿ ಶಾರ್ಟ್ಸ್ ಅಂತ ಇರುತ್ತೆ. ಅದರಲ್ಲಿ ವಿಡಿಯೋಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಎಲ್ಲಾ ವಿಡಿಯೋಸ್ ಪ್ರತಿಯೊಂದು ಇರುತ್ತೆ. ಶಾರ್ಟ್ಸ್ ಅಲ್ಲಿ ಹೋದ್ರೆ ನಾವು ಹೊಡೆದಿರುವಂತ ಬ್ಲೌಸಸ್ ಎಷ್ಟಿದೆ ಅಷ್ಟು ಡಿಸೈನ್ಸ್ ನ ರೀಲ್ಸ್ ತರ ಮಾಡಿ ಅಪ್ಲೋಡ್ ಮಾಡಿದ್ನಿ, ಅದನ್ನು ನೀವು ಚೆಕ್ ಮಾಡ್ಕೋಬೇಕು. ಅದೇ ರೀತಿ ಇಷ್ಟೆಲ್ಲ ಮಾಡಿದ್ರು ಸರಿ ನೀವು ಮಾರ್ಕ್ ಮಾಡಿದ್ರೆ ಕಟಿಂಗ್ ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತಾ ಇದೆ, ಬಟ್ ನಾವು ಮಾರ್ಕ್ ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ. ಅದೇ ರೀತಿ ನಿಮ್ಗೆ ಸಂಡೇ ಟೈಮ್ ನಿಮ್ ಮುಂದೆ ನಿಮ್ ಬ್ಲೌಸ್ ನ ಕಟ್ ಮಾಡಿ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ ನಮ್ದು ಆಫ್ಲೈನ್ ಆನ್ಲೈನ್ 2 ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಮಿಷಿನ್ ಹೊಲಿಯಕ್ಕೆ ಬರಲ್ಲ ಅನ್ನೋರ್ಗೆ ಹೊಲಿಯೋದು ಯಾವ ತರ ಅಂತಾನು ತೋರಿಸ್ಕೊಡ್ತೀನಿ. ಇಲ್ಲ ಸರ್ ನಮ್ಗೆ ಹೊಲಿಯಕ್ಕೆ ಬರುತ್ತೆ, ಫಿನಿಶಿಂಗ್ ಬೇಕು ಅನ್ನೋರ್ಗೆ ಫಿನಿಶಿಂಗ್ ಯಾವ ತರ ಮಾಡಬೇಕು, ಪೈಪಿಂಗ್ ಯಾವ ತರ ಮಾಡಬೇಕು, ಟೈಂಗ್ ಯಾವ ತರ ತಿರ್ಸ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಅದೇ ರೀತಿ ಪ್ಯಾಚ್ ವರ್ಕ್ ಯಾವ ತರ ಮಾಡಬೇಕು, ವರ್ಕ್ ಬ್ಲೌಸ್ ನ ಯಾವ ತರ ಹೊಲಿಬೇಕು ಅನ್ನೋದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದೇ ರೀತಿ ಕಟಿಂಗ್ ಬರಲ್ಲ ಅನ್ನೋರ್ಗೆ ಕಟಿಂಗ್ ನಾರ್ಮಲ್ ಬ್ಲೌಸ್, ಡಾರ್ಕ್ ಬ್ಲೌಸ್ ಇಂದ ಹಿಡಿದು ಪ್ರಿನ್ಸೆಸ್ ಕಟ್ಟು, ಕಟೋರಿ, ಡಬಲ್ ಕಟೋರಿ, ಪ್ಯಾಚ್ ವರ್ಕ್, ಡಿಸೈನ್, ಮಧುಬಾಲ ಬ್ಲೌಸ್, ಈ ತರ ಡಿಫ್ರೆಂಟ್ ಆಗಿರೋ ಎಲ್ಲಾ ಬ್ಲೌಸ್, ಫ್ರಾಕ್ಸ್, ಗೌನು, ವೆಸ್ಟರ್ನ್ ಪ್ಯಾಟರ್ನ್ ಇದೆಲ್ಲ ಕಟಿಂಗ್ ಎಲ್ಲ ತಿಳಿಸ್ಕೊಡ್ತೀನಿ. ಓಕೆನಾ. ಅದೇ ರೀತಿ ಆನ್ಲೈನ್ ಅಲ್ಲೂ ಸೇಮ್ ಇರುತ್ತೆ. ಅದೇ ರೀತಿ ಮತ್ತೆ ಅದೇ ರೀತಿ ಸ್ಯಾರಿ ಕುಚ್ಚ ಹಾಕೋದಿರ್ತೀವಲ್ಲ, ಬೇಬಿ ಕುಚ್ಚಿನ ಹಿಡಿದು ಕ್ರೋಚಾ ಕುಚ್ಚವರ್ಗು ಕ್ಲಾಸಸ್ ಆಫ್ಲೈನ್ ಇರುತ್ತೆ, ಆನ್ಲೈನ್ ಇರುತ್ತೆ. ಅದೇ ರೀತಿ ಮಿಷಿನ್ ವರ್ಕ್ ಹೊಲಿತೀವಲ್ಲ, ಮಿಷಿನ್ ವರ್ಕ್ ಅಲ್ಲೂ ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಅದೇ ರೀತಿ ಹ್ಯಾಂಡ್ ವರ್ಕ್ ಇರ್ತೀವಿ, ಆರಿ ವರ್ಕ್ ಅಂತವಲ್ಲ ಇಲ್ಲಿ ಮಾಡಿದೀವಲ್ಲ ಈ ತರದ್ದು. ಇದ್ರಲ್ಲಿ ಬಂದ್ಬಿಟ್ಟು ಸೂಜಿ ಯಾವ ತರ ತಗೋಬೇಕು, ಸ್ಟಾರ್ಟಿಂಗ್ ಇಂದ ಯಾವ ತರ ಬೀಟ್ಸ್ ವರ್ಕ್ ಮಾಡೋದು, ಜರ್ದೋಸಿ ವರ್ಕ್, ಈ ತರ ಪ್ರತಿಯೊಂದು ಕ್ಲಾಸಸ್ ನ ಆನ್ಲೈನ್ ಆಫ್ಲೈನ್ 2 ತಿಳಿಸ್ಕೊಡ್ತಾ ಇದೀವಿ. ಓಕೆನಾ. ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಕಲರ್ ನೆಕ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ. ಕಸ್ಟಮರ್ ಅದೇ ರೀತಿ ನಮ್ಗೊಂದು ಫೋಟೋ ಅನ್ನೋದು ಕಳಿಸಿದ್ದಾರೆ. ಈ ತರ ಬ್ಯಾಕು, ಫ್ರಂಟ್ ಬಂದ್ಬಿಟ್ಟು ನಾರ್ಮಲ್ ಕಾಲರು. ನಾನು ಪೇಪರ್ ಅಲ್ಲಿ ತರ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಶೋಲ್ಡರ್ ತಗೊಂಡಿದ್ದೀನಿ, ಸ್ಲೀವ್ಸ್ ಅದು ಸ್ಲೀವ್ಲೆಸ್ ಇದೆ, ಅದು ಕಲರ್ ಇದೆ, ಆದರೆ ಸ್ಲೀವ್ಲೆಸ್ ಇದೆ. ಅದಕ್ಕೆ ಪ್ರಿನ್ಸೆಸ್ ಕಟ್ಟು ಪ್ಯಾಡೆಡ್ ಇದೆ. ಸ್ಲೀವ್ಸ್ ಲೈನಿಂಗ್ ಬೇಡ ಅಂತಿದ್ದಾರೆ. ಸ್ಲೀವ್ ಲೆಂತ್ 10, ಸ್ಲೀವ್ ರೌಂಡು 10.5 ಇದೆ, ಬರ್ಕೊಂಡಿದ್ದೀನಿ. ಡಿಸೈನು ಈ ತರ ಇಲ್ಲಿ ಜಾಯಿಂಟ್ ಬಂದಿದೆ, ಆದ್ರೆ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲೂ ಪೈಪಿಂಗ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಪ್ರೇಟ್ ಕಟ್ ಮಾಡಬೇಕು. ಸಪ್ರೇಟ್ ಕಟ್ ಮಾಡ್ಕೋಬೇಕು ಅಂತಂದ್ರೆ ನಾವು ಫಸ್ಟ್ ಪೇಪರ್ ಅಲ್ಲಿ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟ್ ಗೆ ಹೊಲಿಯೋದಕ್ಕೆ ಮಾರ್ಜಿನ್ ಬೇಕು, ಅದಕ್ಕೋಸ್ಕರ. ಇಲ್ಲಾಂದ್ರೆ ಸುಮ್ಮನೆ ಲೈನಿಂಗ್ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀನಿ. ಅದೇ ರೀತಿ ಫಸ್ಟ್ನೇದಾಗಿ ಬ್ಲೌಸ್ ಲೆಂತ್ ಅನ್ನೋದು 14 ಇದೆ, 14 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆರ್ಮ್ ಹೋಲ್ ಡೌನ್ 6.75 ಮಾಡಿದ್ದೀನಿ. ಬ್ಯಾಕ್ ಡೀಪ್ 10 ಇಂಚ್ ಇದೆ. ಮತ್ತೆ ಇದು ಕೆಳಗಡೆ ಮಾರ್ಜಿನ್, ಮೇಲ್ಗಡೆಗೆ ಕಲರ್ಗೆ ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಬರ್ಬೇಕು ಯಾವಾಗೂ, ಅದು ಯಾವ ತರ ಅಂತ ತೋರಿಸ್ಕೊಡ್ತೀನಿ. ಮತ್ತೆ ಇದು 14. ಅದಾದ್ಮೇಲೆ ಲೈನು, ಇದು ಫುಲ್ ಲೆಂತ್ ಏನಕ್ಕೆ ಹಾಕೊಂಡಿದೆ ಅಂದ್ರೆ ಇಲ್ಲಿ ನಮ್ಗೆ ಇಲ್ಲಿ ಫುಲ್ ಸ್ಟ್ರೈಟ್ ಆಗಿ ಪೈಪಿಂಗ್ ಬರಬೇಕು. ಆಮೇಲೆ ಇಲ್ಲೊಂದು ಪೀಸ್ ಈ ತರ ಬರುತ್ತೆ, ಅದಕ್ಕೋಸ್ಕರ ಅದನ್ನ ಲೈನ್ ಹಾಕೊಂಡಿದ್ದೀನಿ. ಮತ್ತೆ ಇದು ಕಲರ್ಗೆ, ಮತ್ತೆ ಇದು ಪ್ರಿನ್ಸೆಸ್ ಕಟ್ಟು ಪ್ಯಾಡೆಡ್ ಇದೆಯಲ್ಲ ಫ್ರಂಟ್ ಅಲ್ಲಿ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಇದು ಬ್ರಾಡ್ ಅನ್ನೋದು ಸ್ವಲ್ಪ 4ಕ್ಕೆ ತಗೊಳ್ಳಿ, ಯಾಕಂದ್ರೆ ಹಿಂಗ್ ವಿ ತರ ಬರುತ್ತಲ್ಲ, ಕ್ಲೋಸ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ. ಮತ್ತೆ ಇದು 15 ಇಂಚ್ ಇದೆ. 15ಗೆ 15ರಲ್ಲಿ 2 ಭಾಗ ಮಾಡಿದ್ರೆ 7.5 ಬರುತ್ತೆ, ಅದಕ್ಕೆ 7.5 ತಗೊಂಡಿದ್ದೀನಿ. ಓಕೆನಾ. ಇಲ್ಲಿ ವೇಸ್ಟ್ ಬಂದ್ಬಿಟ್ಟು 31 ಇದೆ, 31 ತಗೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು 36, ಚೆಸ್ಟ್ ಮಾರ್ಕ್ ಇಲ್ಲಿದೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 36 ಅಲ್ಲಿ 4ನೇ ಭಾಗ ತಗೊಂಡ್ರೆ 9 ಇಂಚ್ ಬರುತ್ತೆ. ಇದು ಎಷ್ಟಿದೆ, 36 ಇಂಚ್ ಇದೆ. ಇದು 15ರಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೊಂಡು 7.5 ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬ್ರಾಡ್, ಮತ್ತೆ ಇಲ್ಲೂ ಅಷ್ಟೇ ಕೆಳಗಡೆ ಇಲ್ಲೂ 7.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ.
ಮತ್ತೆ ಇಲ್ಲಿ ಬ್ರಾಡ್ ಬಂದ್ಬಿಟ್ಟು ನಮ್ಗೆ ಕಾಲರ್ ಅಂದ್ಮೇಲೆ ನಿಮ್ಗೆ ಕತ್ತು ಪಕ್ಕದಲ್ಲೇ ಬರಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು 3 ಕಾಲು ಅನ್ನೋದು ಬ್ರಾಡ್ ತಗೊಂತೀನಿ, ಜಾಸ್ತಿ ಬೇಡ 3 ಕಾಲು. ಅದಾದ್ಮೇಲೆ ಇಲ್ಲಿ ಸೊಂಟದ್ದು ಮತ್ತೆ ಚೆಸ್ಟ್ದು ಎರಡೂನು, ಚೆಸ್ಟ್ ವೇಸ್ಟ್ಗೆ ಒಂದ್ ಲೈನ್ ಮಾಡ್ತೀನಿ. ಆಮೇಲೆ ಈ ಕಡೆ ಸೈಡ್ ಅಲ್ಲಿ ನಮ್ಗೆ ಎಷ್ಟು ಮಾರ್ಜಿನ್ ಬೇಕು ಅಂತಂದ್ರೆ ಅಷ್ಟು ತಗೋಬಹುದು. ನನಗೆ 1.5 ಇಂಚ್ ಬೇಕು, 1.5 ಇಂಚು ಮಾರ್ಕ್ ಮಾಡ್ಕೊಂಡಿದೀನಿ. ಮತ್ತೆ ಶೋಲ್ಡರ್ ಅಲ್ಲಿ 15 ಇಂಚ್ ಇದೆ, ಅದರಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೊಂಡು 2ರಲ್ಲಿ 2 ಭಾಗ ಮಾಡಿದ್ರೆ 15 ಇಂಚ್ ಬಂತು. ಇಲ್ಲಿ 15 ಇಟ್ಕೊಂಡಿದೀನಿ, ಇಲ್ಲೂ 15 ಇಟ್ಕೊಂಡಿದೀನಿ. ಈ 2 ಲೈನ್ ಒಂದು ಜಾಯಿನ್ ಮಾಡೋಣ. ಅದಾದ್ಮೇಲೆ ಇದು 7 ಇಂಚ್ ಇಟ್ಕೊಳ್ಳಿ, ಏನಾಗಲ್ಲ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕು, ಎಷ್ಟು 1/4 ಇಂಚು ಅರ್ಧ ಇಂಚ್ ಅಷ್ಟು, ಈ ತರ. ಅದಾದ್ಮೇಲೆ ಇವಾಗ ಬ್ಯಾಕ್ಗೆ ಸ್ವಲ್ಪ ಎಕ್ಸ್ಟ್ರಾನ ಸೇರಿಸ್ಬೇಕಾಗುತ್ತೆ ನಾವು. ಎಷ್ಟು ಈ ಸೈಜ್ಗೆ ಬಂದ್ಬಿಟ್ಟು ನಮ್ಗೆ 1/4 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ, ಈ ತರ. ನಾವು ಇಷ್ಟೊತ್ತು ಹಾಕಿದ್ದು ಫ್ರಂಟ್ ಲೈನು, ಇದು ಬಂದ್ಬಿಟ್ಟು ನಮ್ಗೆ ಬ್ಯಾಕ್ ಲೈನ್. ಇದು ಫ್ರಂಟ್ಗೆ ಇಷ್ಟು, ಫ್ರಂಟ್ ಇಲ್ಲಿಗೆ ತಗೋಬೇಕು, ಬ್ಯಾಕ್ ಇಲ್ಲಿಗೆ ತಗೋಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಕಲರು ಹಿಂದ್ಗಡೆ ಹೇಳ್ಕೊಳ್ಳೋದು ಆತರ ಏನು ಬರಲ್ಲ, ನೀಟಾಗಿ ಕುತ್ಕೊಂತದ ಕಲರು ನೋಡಿ ಹಿಂಗೆ. ಮತ್ತೆ ಇಲ್ಲಿಂದ ಹಿಂಗೆ, ಮತ್ತೆ ಇದನ್ನ ಶೇಪ್ ಆಗಿ ರೌಂಡ್ ಆಗಿ ನೋಡಿ ಈ ತರ ತಿರ್ಸ್ಕೊಂಡು ಆರ್ಮೋಲ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟ್ ಆಗಿ ಬರ್ತಾ ಇದೆ. ಮತ್ತೆ ಇದನ್ನ ಯಾವ ತರ ಕಟ್ ಮಾಡ್ಬೇಕು ಅಂತ, ಇಲ್ಲಿಷ್ಟೇ ಮಾರ್ಜಿನ್ ಬ್ಯಾಕ್ ಅಲ್ಲಿ ಇಷ್ಟೇ ತೆಗಿಬೇಕು. ಇಷ್ಟು ಈ ಪೀಸ್ ನ ತೆಗೆದ್ಬಿಟ್ಟಾಗ ಹಿಂದ್ಗಡೆ ಕಾಲರ್ ಎತ್ಕೊಂತಾ ಇರ್ತದೆ, ಅದೆಲ್ಲ ಎತ್ಕೊಳ್ಳಲ್ಲ. ಇಲ್ಲಿಗೆ ಕತ್ತಿಂಗ್ ಬಂದ್ಬಿಡ್ತದೆ. ಇದು ಫ್ರಂಟ್ ಅಲ್ಲೇ ಶೋಲ್ಡರ್ಗೆ ಸ್ವಲ್ಪ ಹಿಂಗ್ ಮುಂದಾಕಾಗುತ್ತೆ, ಅವಾಗ ಕಾಲರು ನೆಕ್ಕಿಗೆ ಕರೆಕ್ಟ್ ಆಗಿ ರೌಂಡ್ ಆಗಿ ನೀಟಾಗಿ ಕುತ್ಕೊಂತದೆ, ಆತರ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ವಿ ಶೇಪ್ ಅನ್ನೋದು ಹಾಕೋಬೇಕು ನೋಡಿ, ಈ ತರ ವಿ ಶೇಪ್. ಇಲ್ಲಿ ಪೈಪಿಂಗ್ ಬರುತ್ತೆ, ಇಲ್ಲಿ ಕಲರ್ ಅಟ್ಯಾಚ್ ಆಗುತ್ತೆ, ಆತರ ಇದು. ಇವಾಗ ಕಟಿಂಗ್ ಮಾಡೋಣ. ಇಲ್ಲೊಂದು ಲೈನ್ ಮರ್ತು ಬಿಟ್ಟಿದ್ದೀನಿ ನಿಮ್ಗೆ, ಡಾಟ್ ಲೈನ್ ಇಲ್ಲಿ, ಅದು ಕಂಪಲ್ಸರಿ ಬರಲೇಬೇಕು. ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಇಲ್ಲೊಂದು, ಆಮೇಲೆ ಹೆಂಗ್ ತಿರ್ಸ್ಕೊಂಡು ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಇದು ಆರ್ಮೋಲು ನೀಟಾಗಿ ಶೇಪ್ ಆಗಿ ತಿರ್ಸ್ಕೊಳ್ಳಿ. ನೋಡಿ ಈ ತರ. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಇಷ್ಟ ಆಯ್ತು. ಅದಾದ್ಮೇಲೆ ಒಂದ್ಸರಿ ಆರ್ಮೋಲ್ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ 8 ಇಂಚ್ ಬರ್ತಾ ಇದೆ. ಇವಾಗ ಫ್ರಂಟ್ ಕಟ್ ಮಾಡ್ಕೊಳ್ಳೋಣ, ಅದಾದ್ಮೇಲೆ ಲೈನಿಂಗ್ ಒಟ್ಟಿಗೆ ಕಟ್ ಮಾಡ್ಕೊಳ್ಳೋಣ. ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಎಲ್ರಿಗೂ ಅರ್ಥ ಆಗ್ಲಿ ಉದ್ದೇಶದಿಂದ. ಇದು ಫ್ರಿನ್ಸಸ್ ಕಟ್ ಇರೋದ್ರಿಂದ ನಾವೇನ್ ಮಾಡ್ಬೇಕು, ಫ್ರಿನ್ಸಸ್ ಕಟ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ. ಅವಾಗ ಇದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ ಮೊದಲ ಇದು ಫ್ರಂಟ್ ಹುಕ್ಸ್ ಬೇರೆ ಇದೆ, ಅದಕ್ಕೆ ಹುಕ್ಸ್ ಮಾರ್ಜಿನ್ ತಗೋಬೇಕು. ಫಸ್ಟ್ ಕೆಲಸ ಸ್ಟ್ರೈಟ್ ಆಗಿ ಲೈನ್ ಹಾಕೊಳ್ಳಿ. ಅದಾದ್ಮೇಲೆ ಫ್ರಂಟ್ ಹುಕ್ಸ್ಗೆ ಮಾರ್ಜಿನ್ ತಗೊಳ್ಳಿ. ಅದಾದ್ಮೇಲೆ ಬ್ಯಾಕ್ ನ ಇದಕ್ಕೆ ಸೇಮ್ ನಾವು ಎಲ್ಲದರಲ್ಲೂ ಕಟ್ ಮಾಡ್ತೀವಲ್ಲ ಅದೇ ತರ ಈ ತರ ಇಟ್ಕೊಳ್ಳಿ. ಅದಾದ್ಮೇಲೆ ಅಳತೆ ಬ್ಲೌಸ್ ನಾರ್ಮಲ್ ಕೊಟ್ಟಿದ್ದಾರೆ, ಅದನ್ನ ನಾವು ಪ್ರಿನ್ಸಸ್ ಕಟ್ ಆಗಿ ಚೇಂಜ್ ಮಾಡ್ಕೋಬೇಕು. ನೋಡಿ ಫ್ರಂಟ್ ಲೆಂತ್ ತಗೊಳ್ಳಿ, 10.5 13 ಬರ್ತಾ ಇದೆ ನೋಡಿ. ಇಲ್ಲಿಂದ ಫ್ರಂಟ್ ಬರುತ್ತಲ್ಲ 10.5 13 14 2 ಇಂಚ್ ಬೆಲ್ಟ್ ತರ ಪಟ್ಟಿ ತರ ಕುತ್ಕೋಬೇಕಲ್ಲ, ಅದಕ್ಕೆ 2 ಇಂಚ್ ಜಾಸ್ತಿ ತಗೊಂಡ್ವಿ 15. ಇದನ್ನ ಸ್ವೇಪ್ ಆಗಿ ಹಿಂಗ್ ಚೇಂಜ್ ಮಾಡ್ಕೊಳ್ಳಿ. ನೋಡಿ ಹುಕ್ಸ್ ಪಟ್ಟಿ ಹತ್ರ ಜಾಸ್ತಿ ಬಿಡಂಗಿಲ್ಲ, ಈ ಕಡೆ ಸೈಡ್ ಅಲ್ಲಿ ಜಾಸ್ತಿ ಬಿಡಂಗಿಲ್ಲ, ಅದ್ ಹೆಂಗಿರುತ್ತೋ ಹಂಗೆ ಸೇಮ್ ಕಟ್ ಮಾಡ್ಕೊಂಡೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಬಿಟ್ಟಿದ್ವಲ್ಲ ಮಾರ್ಜಿನ್ ನ ಕಟ್ ಮಾಡ್ಬಿಡ್ತೀನಿ. ಕರೆಕ್ಟ್ ಆಗಿ ಹುಕ್ಸ್ ಪಟ್ಟಿಗೆ ಎಷ್ಟು ಬಿಟ್ಟಿದೀವೋ ಅಷ್ಟು ಮಾತ್ರ ವೈರಡ್ ಲೈನ್ ಅನ್ನೋದು ಉಳ್ಕೊಂತದೆ.
ಆಮೇಲೆ ಇದು ಎಕ್ಸ್ಟ್ರಾ ಬರ್ಬೇಕು ಬ್ಯಾಕ್ಗೆ, ಫ್ರಂಟ್ಗೆ ಏನ್ ಬೇಡಲ್ಲ. ಅದಕ್ಕೆ ಇಲ್ಲೊಂದು ವೀಲ್ ಮಾರ್ಕ್ ಹಾಕೊಂತೀನಿ ಕೆಳಗಡೆ ಗೊತ್ತಾಗಕ್ಕೆ. ಅದಾದ್ಮೇಲೆ ಹಾರ್ಮೋಲು ಫಸ್ಟ್ ಬ್ಯಾಕ್ ಅಲ್ಲಿ ಹೆಂಗಿರುತ್ತೆ ಹಂಗೆ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಫ್ರಂಟ್ಗೆ ಮಾರ್ಜಿನ್ ಶೇಪ್ ಅನ್ನೋದು ತಗೋಬೇಕಾಗುತ್ತೆ. ಯಾಕೆಂದ್ರೆ ಒಂದೇ ಸಲ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಹಂಗೆ ಮಾಡಬೇಕು. ನೋಡಿ ಇಷ್ಟು ಮಾಡಿದ್ಮೇಲೆ ಬ್ಯಾಕ್ ಎತ್ತಿ ಸೈಡ್ಗೆ ಇಕ್ಬಿಂಡೆ ಫಸ್ಟ್ ಎಲ್ಲ ಮಾರ್ಕ್ ಹಾಕೋಬೇಕು ನಮ್ಗೆ ಗೊತ್ತಾಗೋಕ್ಕೋಸ್ಕರ. ಅದಾದ್ಮೇಲೆ ಕಟಿಂಗ್ ಅನ್ನೋದು ಮಾಡಬೇಕು, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ನೋಡಿ ಕಾಲರ್ ನೆಕ್ಗೆ ಸ್ವಲ್ಪ ಶೇಪ್ ಅನ್ನೋದು ಜಾಸ್ತಿ ಬರುತ್ತೆ. ಇಷ್ಟು ಬರಲಿ ಕಾಲರ್ ನೆಕ್ಗೆ. ಅದಾದ್ಮೇಲೆ ನೆಕ್ ಡಿಪ್ ಬಂದ್ಬಿಟ್ಟು ಕಾಲರ್ ನೆಕ್ಗೆ ಬಂದ್ಬಿಟ್ಟು ಇಲ್ಲಿಂದ ಲೈನ್ ಇಂದ 3.5 ತಗೊಳ್ಳಿ. ಆಮೇಲೆ ಇಲ್ಲೂ 7.5 ತಗೊಳ್ಳಿ. 7 ತಗೊಳ್ಳಿ ಸಾಕು. ಹಿಂಗೊಂದು ಲೈನು ಮತ್ತೆ ಹಿಂಗೊಂದು ಲೈನು. ಇದು ಅವಾಗೆ ತಗೊಂಡ್ವಲ್ಲ 3 ಕಾಲು ಇದು. ಮತ್ತೆ ಇದನ್ನ ಸ್ವಲ್ಪ ಸೇಫ್ ಆಗಿ ಹಿಂಗ್ ಬಿಡಿ. ಮತ್ತೆ 7 ಇಂಚಿಗೆ ಎಲ್ಲಿ ಬಂತಿದ್ದು 7 ಇಂಚ್ ಇಲ್ಲಿ ಬಂದಿದೆ. ಮತ್ತೆ ಫ್ರಂಟ್ ಲೆಂತ್ ನಾವು ಬಂದ್ಬಿಟ್ಟು 10 13.5. ಈ ಡಿಸ್ಟೆನ್ಸ್ ಎಷ್ಟು ಬರಬೇಕು ಅಂತ ಇದರಲ್ಲೇ ನೋಡ್ಕೊಳ್ಳೋಣ. 4 ಇಂಚ್ ಇದೆ. ಆಮೇಲೆ ಇಲ್ಲೂ ಮಾರ್ಜಿನ್ ಬೇಕು. ಈ ಕಡೆ ಹುಕ್ಸ್ಪಟ್ಟಿಗೆ ಮಾರ್ಜಿನ್, ಈ ಕಡೆ ಜಾಯಿಂಟಿಗೆ ಮಾರ್ಜಿನ್ ಬೇಕಲ್ಲ. ಹಂಗಾದ್ರೆ ಟೋಟಲ್ ಆಗಿ 4.5ಗೆ 1 ಪಾಯಿಂಟ್ ಕಮ್ಮಿ ಬರುತ್ತೆ. ಇಲ್ಲಿ 3.5ಗೆ 1 ಪಾಯಿಂಟ್ ಕಮ್ಮಿ ಕೆಳಗಡೆ ಹಾಕೊಳ್ಳಿ. ಆಮೇಲೆ ಇದನ್ನ ಜಾಯಿನ್ ಮಾಡಿ, ಇದರಿಂದ ಹಾರ್ಮೋಲ್ ಜಾಯಿನ್ ಮಾಡಿ. ಅದಾದ್ಮೇಲೆ ನೆಕ್ ಹತ್ರ ಇಲ್ಲೊಂದು ಲೈನ್ ಹಾಕಿ. ನೆಕ್ ಶೇಪ್ ಏನ್ ಬರ್ಕೊಂಡಿದ್ವಿ, ಈ ತರ ವಿ ನೆಕ್ ತರ ಬರಬೇಕು ಅಂತ ಬರ್ಕೊಂಡಿದ್ವಿ. ಇಷ್ಟೇ ಸಾಕು. ಅದಾದ್ಮೇಲೆ ಫಸ್ಟ್ ನೆಕ್ ನ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕಟ್ ಮಾಡಿ. ಅದಾದ್ಮೇಲೆ ಫ್ರಂಟ್ ಶೇಪ್ ಅನ್ನೋದು ತಗೊಳ್ಳಿ. ಮಾರ್ಕಿಂಗ್ ಇಲ್ದರೆ ಏನು ಕಟ್ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ನಮ್ಗೇನು ಡೌಟ್ ಬಂತು ಅಂದ್ರೆ ಹೋದ್ರೆ ಪೇಪರ್ ವೇಸ್ಟ್ ಆಗುತ್ತೆ, ಇಲ್ಲಾಂದ್ರೆ ನಮ್ಗೆ ಲೈನಿಂಗ್ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಮಾರ್ಕ್ ಹಾಕೊಂಡು ಕರೆಕ್ಟ್ ಆಗಿದೆಯಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಕಟಿಂಗ್ ಅನ್ನೋದು ಮಾಡಬೇಕು. ನೋಡಿ ಫ್ರಂಟ್ ಪೀಸ್ ಈ ತರ ಶೇಪ್ ಬಂತು. ಅದಾದ್ಮೇಲೆ ಈ ಪೀಸ್ ನ ತಗೊಳ್ಳೋಣ. ಅದಾದ್ಮೇಲೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಕಪ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಅದಾದ್ಮೇಲೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಅದಾದ್ಮೇಲೆ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ. ಆಮೇಲೆ ಉಲ್ಟಾ ತಿರ್ಗಿಸಿ ಒಂದು ಲೈನಿಂಗ್ ಅನ್ನೋದು ಹಾಕೊಳ್ಳಿ. ಇವಾಗ ಫಸ್ಟ್ ಬ್ಯಾಕ್ ನ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಯಾವ ತರ ಅಂತಂದ್ರೆ ತೋರಿಸ್ತೀನಿ. ಇವಾಗ ವೀಲ್ ಮಾರ್ಕ್ ಹಾಕೊಂಡು ನೀಟಾಗಿ ಜಾಯಿನ್ ಬರೋ ತರ ಕಟ್ ಮಾಡ್ಕೋಬೇಕು. ಅದನ್ನ ನೋಡಿ ಬ್ಯಾಕ್ ಪೇಪರ್ ಇಲ್ಲಿದೆ. ಬ್ಯಾಕ್ ಪೇಪರ್ ಇಲ್ಲಿದ್ದಾಗ ಸೇಮ್ ಈ ತರ ಇದನ್ನೇ ಸೇಮ್ ಇಟ್ಕೊಂಡು ಸ್ಕೇಲು ಮತ್ತೆ ವೀಲ್ ಮಾರ್ಕ್ ತಗೊಂಡು ಈ ಲೈನ್ ಫಸ್ಟ್ ಲೈನ್ ಸ್ಟ್ರೈಟ್ ಆಗಿ ಹಾಕೋಬೇಕು. ಮತ್ತೆ ಇದರಲ್ಲಿ ಹೊಲಿಯಕ್ಕೆ ಸ್ವಲ್ಪ ಮಾರ್ಜಿನ್ ಬಿಡ್ಬೇಕು ನಾವು, ಯಾಕಂದ್ರೆ ಇದು ರೆಡಿ ನೆಕ್ ಇದು ರೆಡಿ ಮಾರ್ಕಿಂಗ್ ಇದು. ನೋಡಿ ಈ ಕಡೆ ಸೈಡ್ ಅಲ್ಲಿ ಸೇಮ್ ಅದೇ ತರ ಕಟ್ ಮಾಡ್ಕೋಬೇಕು. ಮತ್ತೆ ಇಲ್ಲೊಂದು ನ್ಯಾಚ್ ಹಾಕೋಬೇಕು. ಮತ್ತೆ ಇದನ್ನ ಸೈಡ್ಗೆ ಇಟ್ಬಿಟ್ಟು ನಮ್ಗೆ ಇಲ್ಲಿ ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ಲೈನ್ ಅಲ್ಲಿ ಇನ್ನೊಂದ್ಸರಿ ಮಾರ್ಕ್ ಮಾಡ್ಕೊಳ್ಳಿ. ಇದು ರೆಡಿ ಇರೋದು. ನಮ್ಗೆ ಇಲ್ಲಿ ಪೈಪಿಂಗ್ ಬಂದಾಗ ಮಾರ್ಜಿನ್ ಬೇಕಾಗುತ್ತಲ್ಲ, ಮಾರ್ಜಿನ್ಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಆಮೇಲೆ ಇದನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಪೀಸು ರೆಡಿ ಅನ್ನೋದು ಆಯ್ತು ನಮ್ಗೆ. ಇವಾಗ ಇನ್ನೊಂದು ಪೀಸ್ ಬೇಕು. ನೋಡಿ ಇದಕ್ ಮಾರ್ಜಿನ್ ಜಾಸ್ತಿ ಬೇಕು. ಯಾಕಂದ್ರೆ ಇಲ್ಲಿ ಕಚ್ಚಾ ಬಿಟ್ಟಿರ್ತೀವಿ, ಇಷ್ಟವರೆಗೂ ಮಾಡ್ಕೊಂಡು ಇಲ್ಲಿಂದ ಸ್ಟ್ರೈಟ್ ಆಗಿ ಇಲ್ಲಿವರೆಗೂ ಪೈಪಿಂಗ್ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಇಲ್ಲಿ ಓರ್ಲಾಕ್ ಹೊಡ್ಕೊಂತೀವಿ. ಆ ಪೀಸ್ ನ ಪೈಪಿಂಗ್ ರೆಡಿ ಮಾಡ್ಬಿಟ್ಟು ಇದ್ರ ಮೇಲೆ ಹಿಂಗ್ ಹೊಟ್ಬಿಟ್ಟು ಸ್ಟ್ರೈಟ್ ಆಗಿ ಹೊಲಿಗೆ ಹಾಕ್ತಿವಿ. ಅದಕ್ಕೆ ಇದನ್ನ ಸ್ವಲ್ಪ ಉದ್ದ ಬಿಟ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ತೀನಿ ನಾನು ಒಂದು ಅಂದಾಜಾಗಿ ಒಂದಿಷ್ಟು ಮಾರ್ಜಿನ್ ಅನ್ನೋದು ಬಿಡ್ತೀನಿ. ಆಮೇಲೆ ಇದಕ್ಕೂ ಸೇಮ್
ಅದೆಲ್ಲಿವರೆಗೂ ಮಾರ್ಜಿನ್ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದಕ್ಕೂ ಒಂದು ವೀಲ್ ಮಾರ್ಕ್ ಅನ್ನೋದು ಹಾಕೊಂತೀವಿ. ಅದಾದ್ಮೇಲೆ ಸೈಡ್ ಅಲ್ಲಿ ನೋಡಿ ಬ್ಯಾಕ್ ಅಲ್ಲಿ ಶೇಪ್ ತೆಗೆದು ಬಿಡ್ಬೇಕು. ಆ ಶೇಪ್ ಏನಕ್ಕೆ ಅಂತ ನಿಮ್ಗೆ ಅವಾಗನೇ ಎಕ್ಸ್ಪ್ಲೇನ್ ಮಾಡಿದೀನಿ. ನಮ್ದು ಕತ್ತಿ ಹಿಂದ್ಗಡೆ ಸ್ವಲ್ಪ ರೌಂಡ್ ಇರುತ್ತಲ್ಲ, ಆ ರೌಂಡ್ ಶೇಪ್ಗೆ ಈ ರೌಂಡ್ ನ ಸ್ವಲ್ಪ ತೆಗಿಬೇಕು. ಅದಕ್ಕೆ ಈ ತರ ಮಾಡ್ಕೊಂಡ್ವಿ. ಆಮೇಲೆ ಇದ್ರದ್ದು ನೆಕ್ದು ಒಂದು ವೀಲ್ ಮಾರ್ಕ್ ಹಾಕೊಳ್ಳಿ. ನೋಡಿ ಇವಾಗ ಇದನ್ನ ಬ್ಯಾಕ್ ನ ತೆಗೆದ್ಬಿಡಿ. ನೋಡಿ ನಮ್ಗೆ ವೀಲ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಇನ್ನೊಂದು ಲೈನ್ ಹಾಕೊಳ್ಳಿ. ಹಿಂಗೊಂದು ಲೈನ್ ಹಾಕೊಳ್ಳಿ. ಇದನ್ನ ಸೇಮ್ ನೆಕ್ ಶೇಪ್ ತರ ಕಟ್ ಮಾಡ್ಬಿಡಿ. ಇದಾಯ್ತು. ಇವಾಗ ನೋಡಿ ಬ್ಯಾಕ್ ಯಾವ ತರ ಬಂದಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಈ ತರ ಈ ಲೈನ್ ಇಲ್ಲಿ ಜಾಯಿನ್ ಆಗ್ಬೇಕು, ಈ ಲೈನ್ ಇಲ್ಲೇನು ಜಾಯಿನ್ ಮಾಡ್ಬೇಕು. ಈ ತರ ನೋಡಿ, ಈ ತರ ಕರೆಕ್ಟ್ ಆಗಿ ನೋಡಿ ಈ ತರ ಬರುತ್ತೆ. ಇದು ಒಳಗಡೆ ಮಾರ್ಜಿನ್ ಹೋಗ್ಬಿಡುತ್ತೆ. ಬೇಕಂದ್ರೆ ಇದನ್ನ ಮೇಲಿಟ್ಟು ತೋರಿಸ್ತೀನಿ. ನೋಡಿ ಈ ತರ ಈ ತರ ವಿಷಯ ಬರುತ್ತೆ. ಇಲ್ಲಿ ಸ್ಟ್ರೈಟ್ ಪೈಪಿಂಗ್ ಬರುತ್ತೆ, ಮತ್ತೆ ಇದಕ್ಕೂ ಪೈಪಿಂಗ್ ಬರುತ್ತೆ. ಇಲ್ಲಿ ರೌಂಡ್ ಆಗಿ ಕಲರ್ ಬರುತ್ತೆ. ಈ ತರ ಬ್ಯಾಕ್ ಇದು ಬ್ಯಾಕು ಕಟಿಂಗ್ ಆಯ್ತು. ಇವಾಗ ಫ್ರಂಟ್ ಕಟಿಂಗ್ ಮಾಡೋಣ. ಹಂಗೆ ಅದ್ರ ಹೊಲಿಯೋದು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಫ್ರಂಟ್ ಕಪ್ಸಿರೋದ್ರಿಂದ ಡಬಲ್ ಲೈನಿಂಗ್ ಬೇಕು, ಮತ್ತೆ ಫ್ರಂಟ್ ಉಗ್ಸಿರೋದ್ರಿಂದ ನೋಡಿ ಈ ತರ 4 ಫೋಲ್ಡ್ 4 ಲೈನಿಂಗ್ ತಗೋಬೇಕು. ಮತ್ತೆ ಇದ್ರಲ್ಲಿ ಬರುತ್ತಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಇಟ್ಟು ನೋಡ್ಕೊಳ್ಳಿ. ಬರುತ್ತೆ. ನೋಡಿ 4 ಲೈನಿಂಗು ಈ ತರ ಓಪನ್ ತರ ಇರ್ಬೇಕು. ಯಾಕಂದ್ರೆ ಫ್ರಂಟ್ ಹುಕ್ಸ್ ಅಲ್ಲ. ನೋಡಿ 4 ಪೀಸ್ ಲೈನಿಂಗ್ ಇದೆ ಇದು. ಮತ್ತೆ ಇದನ್ನ ಪೇಪರ್ನ ಸೇಮ್ ಹಿಂಗೆ ಇಟ್ಕೊಂತೀನಿ. ಇಟ್ಕೊಂಡು ಕರೆಕ್ಟ್ ಆಗಿ ಆ ಕಡೆ ಈ ಕಡೆ ಸೈಡಿಗೆ ಹೋಗ್ದಿರಾ ನೀಟಾಗಿ ಇಟ್ಕೊಂಡು 4 ಪೀಸ್ನ ಒಟ್ಟಿಗೆ ಕಟ್ ಮಾಡ್ಕೊತೀನಿ. ಯಾವಾಗೂ ಪ್ರಿನ್ಸಸ್ ಕಟ್ ಬಂದಾಗ ಪೇಪರ್ ಕಟಿಂಗ್ ಏನಕ್ಕೆ ಕಟ್ ಮಾಡ್ಕೊಳ್ಳೋದು ಅಂತಂದ್ರೆ ನಮಗೆ ಲೈನಿಂಗ್ ವೇಸ್ಟ್ ಆಗಬಾರ್ದು. ಮತ್ತೆ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದಾಗ ಅಲ್ಲಿ ಸ್ವಲ್ಪ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊತೀವಿ. ಮಾರ್ಕ್ ಮಾಡ್ಕೊಂಡು ಲೈನಿಂಗ್ ಕಟ್ ಮಾಡಬೇಕಾದ್ರೆ ಅದನ್ನ ಸರಿ ಮಾಡ್ಕೊತೀವಿ. ಅದಕ್ಕೋಸ್ಕರ ಯಾವಾಗೂ ನಾವು ಪೇಪರ್ ಕಟಿಂಗ್ ಅಲ್ಲೇ ಫಸ್ಟ್ ಕಟ್ ಮಾಡ್ಕೊಂಡ್ರೆ ಒಂದು ಪೇಪರ್ ವೇಸ್ಟ್ ಆದ ಪರವಾಗಿಲ್ಲ, ನಮಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಇದು ಅಷ್ಟೇ, ಇದು ಉಕ್ಸ್ ಪಟ್ಟಿ ಇದೆಯಲ್ಲ ಅದಕ್ಕೋಸ್ಕರ ಇಲ್ಲಿ. ಮತ್ತೆ ಇಲ್ಲಿ ನೆಕ್ ಶೇಪು ನೋಡಿ ಇಲ್ಲಿಗೆ, ಅದಾದ್ಮೇಲೆ ಇಲ್ಲಿಗೆ, ಅದಾದ್ಮೇಲೆ ಇಲ್ಲಿಗೆ. ನೋಡಿ ನೆಕ್ಸ್ಟ್ ಶೇಪ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ. 2 ಪೀಸು ಇಲ್ಲಿ, ನೋಡಿ ಈ ತರ ಬರುತ್ತೆ. ನಮಗೆ ರೆಡಿ ಆದ್ಮೇಲೆ ಕಲರು ಈ ತರ ಕಲರ್ ಅಟ್ಯಾಚ್ ಆಗ್ಬಿಟ್ರೆ ಕರೆಕ್ಟ್ ಆಗಿ ಕಲರ್ ಬರುತ್ತೆ. ಓಕೆನಾ? ಇದು ಫ್ರಂಟ್ ನೆಕ್ ಆಯ್ತು. ಆಮೇಲೆ ಕಪ್ಸ್ ಇದೆ, ಅದನ್ನ ತೋರಿಸ್ತೀನಿ ಯಾವ ತರ ಅಂತಂದ್ರೆ. ಕಪ್ಸ್ ಇದಿಲ್ಲ, ಅದಕ್ಕೋಸ್ಕರ ಯಾವಾಗ ನಾನು 4 ಲೈನಿಂಗ್ನ ಕಟ್ ಮಾಡ್ಕೊತೀನಿ. ಒಂದು ಬಂದ್ಬಿಟ್ಟು ನಿಮಗೆ ಕಪ್ಸ್ ಅಟ್ಯಾಚ್ ಮಾಡ್ಕೊತೀನಿ, ಇನ್ನೊಂದು ಬಂದ್ಬಿಟ್ಟು ಒರಿಜಿನಲ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊತೀನಿ. ಅವಾಗ ಸ್ಟಿಫ್ ಆಗಿರುತ್ತೆ. ಮತ್ತೆ ಕಪ್ಸು ಒಳಗಡೆ ಇರೋದು ಟ್ರಾನ್ಸ್ಪರೆಂಟ್ ಇದ್ರೆ ನೀಟಾಗಿ ಕಪ್ಸ್ ಕಾಣಿಸಲ್ಲ, ಸ್ಟಿಫ್ ಆಗಿರುತ್ತೆ. ಅದಕ್ಕೋಸ್ಕರ 4 ಲೈನಿಂಗ್ ಅನ್ನೋದು ಕಟ್ ಮಾಡ್ಕೊತೀನಿ. ಪೇಪರ್ ಇದೆ, ಪೇಪರ್ ಕಟ್ ಮಾಡ್ಕೊಂಡಿದ್ವಲ್ಲ ಅವಾಗ ಬ್ಯಾಕಲ್ಲಿ ಎಷ್ಟಿತ್ತೋ ಅಷ್ಟೇ ಕಟ್ ಮಾಡ್ಕೊಂಡಿದೀವಿ. ಇವಾಗ ಫ್ರಂಟಲ್ಲಿ ಆ ಪೀಸಲ್ಲ ಏನು ಎಕ್ಸ್ಟ್ರಾ ಕೊಡೋಂಗಿಲ್ಲ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಕೊಂಡು ಕಪ್ಸ್ಗೆ ಸೇಪ್ ಬರೋ ಥರ ಮಾಡ್ಕೋಬೇಕು ನಾವು.
ಫಸ್ಟ್ನೇದಾಗಿ ಸೆಂಟ್ರಲ್ ಮಿಡಿಲ್ ಪಾರ್ಟಲ್ಲಿ ಚೆಸ್ಟಲ್ಲಿ ಒಂದು ಲೈನ್ ಹಾಕೋಬೇಕು. ಇಲ್ಲಿ ಫ್ರಂಟ್ ಶೇಪ್ ಕೊಟ್ಟಿರ್ತೀವಲ್ಲ ಅದಕ್ಕೆ ಇಲ್ಲಿ ಡಾಟ್ ಹಿಡಿದ್ರೆ ನಾವು ಹೆಂಗ್ ಡಾಟ್ ಹಿಡಿತೀವೋ ನಾರ್ಮಲ್ ಬ್ಲೌಸ್ಗೆ ಆ ಥರ ಇದನ್ನು ಜಾಯಿಂಟ್ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಮಾರ್ಜಿನ್ ಬಿಡಂಗಿಲ್ಲ. ಮತ್ತೆ ಬ್ಯಾಕಲ್ಲಿ ಇಲ್ಲಿ ಸೇಮ್ ಕೊಟ್ಟಿದ್ವಲ್ಲ ಬ್ಯಾಕಲ್ಲಿ ಡಾಟ್ಗೆ ಮಾರ್ಜಿನ್ ಬಿಟ್ಟಿರ್ತೀವಿ, ಅದಕ್ಕೋಸ್ಕರ ಡಾಟ್ ಮಾರ್ಜಿನ್ ಅರ್ಧ ಇಂಚ್ ತೆಗೆದುಬಿಡಿ. ಅದಾದ್ಮೇಲೆ ಫ್ರಂಟಲ್ಲಿ ಎಷ್ಟು ಬರಬೇಕು ಅಂತಂದರೆ ನಾರ್ಮಲಲ್ಲಿ ನೋಡಿ ಡಾಟ್ ಹತ್ರ ಕರೆಕ್ಟಾಗಿ ಹಿಂಗೆ ಅಳತೆ ತೊಗೊಂಡ್ರೆ ನಮ್ಗೆ ಎಷ್ಟು ಬರಬೇಕು, 9.25 9.25 ಬರಬೇಕು. ಅದಾದಮೇಲೆ ಈ ಪೀಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಇದರಲ್ಲಿ ಬಂದ್ಬಿಟ್ಟು 4 ರೆಡಿ ಬರುತ್ತೆ. ನಮ್ಗೆ ಎಷ್ಟು ಬೇಕಾಗಿರೋದು 9.25 ಅಲ್ಲ, 9.25 ಈ ಥರ ಇಟ್ಕೊಂಡು ಇಲ್ಲಿ 4 ಬರುತ್ತೆ. ಮತ್ತು ಹೊಲಿಯೋಕ್ಕೆ ಈ ಮಾರ್ಜಿನ್ಗೆ ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀವಲ್ಲ ಅದು ಮಾರ್ಜಿನ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಇದನ್ನು ಹಿಂಗೊಂದು ಲೈನು, ಇದನ್ನು ಹಿಂಗೊಂದು ಲೈನ್ ಕ್ರಾಸ್ ಆಗಿ ತಗೊಂಡು ಇವಾಗ ಈ ಥರ ಹಿಂಗೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಕಪ್ಸ್ ಹೆಂಗೆ ಬರುತ್ತದೆ ಹಿಂಗೆ ನೀಟಾಗಿ ಶೇಪ್ ಆಗಿ ತೊಗೊಂಡ್ರೆ ಕಪ್ಸ್ ಅಟ್ಯಾಚ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಬರುತ್ತೆ. ಅದು ಹೊಲಿಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಮತ್ತೆ ಇದು ಮಾರ್ಜಿನ್ ಈ ತರ ತಗೊಂತೀವಿ. ಸೈಡ್ ಅಲ್ಲಿ ಸೇಮ್ ಕಟ್ ಮಾಡ್ಕೊಂತೇನೆ. ಮತ್ತೆ ಇಲ್ಲಿ ಈ ತರ ಕಟ್ ಮಾಡ್ಕೊಂಡೆ. ಮತ್ತೆ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ನೋಡ್ಕೊಂಡು ಇಲ್ಲಿ ಸ್ವಲ್ಪ ರೌಂಡ್ ಆಗಿ ಶೇಪ್ ಆಗಿ ತಗೊಳ್ಳಿ. ಇಲ್ಲಿ ಈ ತರ ಓಕೆನಾ. ಇದು ಇವತ್ತು ಮತ್ತೆ ಇದು ಬ್ಲೌಸ್ ಪೀಸ್ ಅವ್ರು ಕೊಟ್ಟಿರೋ ಅಂಥದ್ದು. ಇದ್ರ ಮೇಲೆ ಮಾಮೂಲಿ ಹೆಂಗ್ ಕಟ್ ಮಾಡ್ಕೋಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದು ಸ್ಲೀವ್ಸ್ ಬರುತ್ತೆ. ಆ ಕಡೆ ಫ್ರಂಟ್ ಬ್ಯಾಕ್ ಕಟ್ ಮಾಡ್ಕೊಂಡು ಹೊಲಿಯೋದು ವಿಡಿಯೋನ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ.